ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ವೀಕ್ಷಕರೇ, ವಿಡಿಯೋವನ್ನು ಪ್ರಾರಂಭಿಸೋದಕ್ಕೂ ಮುನ್ನ ಧೈರ್ಯವಾಗಿ ಹೆಮ್ಮೆಯಿಂದ ಹೇಳಿ, ಹಿಂದೂ ಭಯೋತ್ಪಾದಕನಲ್ಲ ಅಂತ. ವೀಕ್ಷಕರೇ, ಒಂದು ದೊಡ್ಡ ಜಡ್ಜ್ಮೆಂಟ್ ಬಂದಿದೆ. ಅದರಲ್ಲಿ ಹಿಂದೂ ಆತಂಕವಾದಿ ಅಲ್ಲ ಅನ್ನೋದು ಮತ್ತೆ ಸಾಬೀತಾಗ್ಬಿಟ್ಟಿದೆ. ಯಾವುದು ಇದು ತೀರ್ಪು? ಕೋರ್ಟ್ ಏನ್ ಹೇಳಿದೆ? ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮಾಲೆಂಗಾವ್ ಸ್ಫೋಟ ಕೆಲವರಿಗೆ ಗೊತ್ತಿರಬಹುದು, ಕೆಲವರು ಮರೆತು ಹೋಗಿರಬಹುದು. 2008 ಸೆಪ್ಟೆಂಬರ್ 29 ರಾತ್ರಿ ಮಾಲೆಂಗಾವ್ನಲ್ಲಿ ಭಿಕ್ಷು ಚೌಕ್ ಬಳಿ ಮೋಟಾರ್ ಸೈಕಲ್ಗೆ ಕಡಿಮೆ ತೀವ್ರತೆಯ ಬಾಂಬ್ ಇಟ್ಟು ಸ್ಫೋಟಗೊಳಿಸಲಾಗಿತ್ತು. ಕೋಮು ಸೂಕ್ಷ್ಮ ಪ್ರದೇಶ ಆಗಿದ್ರಿಂದ, ಅದರಲ್ಲೂ ರಂಜಾನ್ ಮಾಸ ಮತ್ತು ನವರಾತ್ರಿ ಹಬ್ಬದ ಮೊದಲ ಆಗಿದ್ರಿಂದ ದೊಡ್ಡ ಮಟ್ಟದ ಕೋಮು ಸಂಘರ್ಷ ನಡೆದಿತ್ತು. ಈಗ ಆ ಮಾಲೆಂಗಾವ್ ಬ್ಲಾಸ್ಟ್ ಕೇಸ್ನಲ್ಲಿ ಸಾಧ್ವಿ ಪ್ರಜ್ಞಾ ಸಿಂಗ್ ಮತ್ತು ಕರ್ನಲ್ ಸೇರಿದಂತೆ 7 ಆರೋಪಿಗಳನ್ನು ಸೇರಿಸಿ ಹೇಗೆ ಖುಲಾಸೆ ಮಾಡಲಾಗಿದೆ ಅನ್ನೋದನ್ನು ನೋಡೋಣ. ನೋಡಿ, ಈ ದೇಶದಲ್ಲಿ ಒಂದು ಪ್ರಯತ್ನ ನಡೀತಾನೆ ಇದೆ. ಭಯೋತ್ಪಾದಕರಿಗೆ ಧರ್ಮ ಇಲ್ಲ, ಹಿಂದೂಗಳಲ್ಲೂ ಭಯೋತ್ಪಾದಕರು ಇದ್ದಾರೆ ಅಂತ. ಪಹಲ್ಗಾಮ್ ದಾಳಿಯಲ್ಲಿ ಹಿಂದೂ ಅಂತ ಕೇಳಿ ಹೊಡೆದ್ರು ಕೂಡ ಪ್ರಿಯಾಂಕಾ ಗಾಂಧಿ ಅವರು ಸತ್ತವರನ್ನ ಹಿಂದೂ ಅನ್ಬೇಡಿ, ಭಾರತೀಯರು ಅಂತ ಹೇಳಿ ಅಂತಿದ್ರು. 26 परिवार उजड़ गए. 26 लोगों को अपने परिवार के सदस्य के सामने मारा गया. 26 बेटे, पति, पिता गुजर गए. उनमें से 25 भारतीय थे. ಇಲ್ಲೂ ಒಬ್ಬ ಮುಲ್ಲ ಯೂಟ್ಯೂಬರ್ ಹೇಳ್ತಾ ಇದ್ದ, ಪಹಲ್ಗಾಮ್ ದಾಳಿಯಲ್ಲಿ ಧರ್ಮ ನೋಡಬೇಡಿ ಅಂತ. ಹಾಗೆ ಮಾಲೆಂಗಾವ್ ಬ್ಲಾಸ್ಟ್ ಕೇಸ್ನಲ್ಲಿ ಹಿಂದೂಗಳನ್ನ ಸಿಕ್ಕಿಸಿ ಹಾಕಿ 7 ಮಂದಿಯನ್ನ ಆರೋಪಿಗಳನ್ನ ಈಗ ನ್ಯಾಯಾಲಯ ನಿರಪರಾಧಿಗಳು ಅಂತ ಘೋಷಣೆ ಮಾಡಿಬಿಟ್ಟಿದೆ. ಹಾಗೆ ಅದರಲ್ಲಿ ಸಿಕ್ಕಂಥ ಬೈಕ್ ಪ್ರಜ್ಞಾ ಸಿಂಗ್ ಅವರದ್ದು ಅಲ್ಲ ಅಂತ ಸಾಬೀತು ಮಾಡಿದ್ದಾರೆ. ಅವರು RDX ತಂದಿದ್ದಾರೆ ಅನ್ನೋದು ಕೂಡ ಸುಳ್ಳು ಅನ್ನೋದು ಕೋರ್ಟ್ನಲ್ಲಿ ಸಾಬೀತಾಗ್ಬಿಟ್ಟಿದೆ. ಈ ಮಧ್ಯೆ ಕಳೆದ 17 ವರ್ಷಗಳಲ್ಲಿ ಹೇಗೆ ಹಿಂದೂ ಟೆರರ್, ಹಿಂದೂ ಆತಂಕವಾದಿ ಅಂತ ಆಗಬಹುದು ಅನ್ನೋದನ್ನ ಸಾಬೀತುಪಡಿಸುವಂಥ ಪ್ರಯತ್ನಗಳು ಆಯಿತು. ಈಗ ಆ ಎಲ್ಲ ಪ್ರಯತ್ನಗಳು ಕೂಡ ಚೂರ್ ಆಗ್ಬಿಟ್ಟಿದೆ. ನಿಮ್ಗೆ ನೆನಪಿದೆ ಅಲ್ವಾ, ಅಮಿತ್ ಶಾ ಅವರು ಒಂದು ಮಾತು ಹೇಳಿದ್ರು, ಕೇಳಿ. मान्यवर क्या बोल रहे हैं, किसके लिए बोल रहे हैं, किसको बचा रहे हैं, क्या कहना चाहते हैं? और हिंदू टेरर का सगुफा किसने छोड़ा? मैं आज दुनिया के सामने, देश की जनता के सामने गर्व से कहता हूं कि हिंदू कभी टेररिस्ट नहीं हो सकता. हम कभी टेररिस्ट नहीं हो सकते. क्या कहना चाहते हैं? फर्जी टाइप के केस बनाए, एक भी केस अदालत में नहीं टिका. देशभक्त संगठनों पर आरोप लगाए आपने, सिर्फ आपकी छिछोरी राजनीति के लिए, क्षुल्लक फायदे के लिए. और फिर क्या कर लिया? फिर भी हार गए. हारे तो ना. ಅವ್ರು ಹೇಳ್ತಾರೆ, ಗರ್ವದಿಂದ ಹೇಳ್ತೀನಿ, ಹಿಂದೂಗಳು ಯಾವತ್ತೂ ಉಗ್ರರು ಆಗೋದಿಲ್ಲ ಅಂತ. ಈಗ ಈ ಕೇಸ್ನಲ್ಲೂ ಅದು ಸಾಬೀತಾಗ್ಬಿಟ್ಟಿದೆ. ಆದ್ರೂ ಕೂಡ ಕೋರ್ಟ್ ಆದೇಶ ಬಂದ್ರು ಕೆಲವರು ವಿರೋಧಿಸ್ತಾರೆ. ಕಾಂಗ್ರೆಸ್ನ ರೇಣುಕಾ ಚೌಧರಿ ಅವರು ಹೇಳ್ತಾರೆ, ಹಿಂದೂಗಳು ಕೂಡ ಟೆರರಿಸ್ಟ್ ಆಗಬಹುದು ಅಂತ. ಕಾಂಗ್ರೆಸ್ ಮನಸ್ಥಿತಿ ಹೇಗಿದೆ ನೋಡಿ. ಹಿಂದೂಗಳನ್ನ ಅವರು ಈಗಲೂ ಟೆರರಿಸ್ಟ್ ಆಗಬಹುದು ಅನ್ನೋದನ್ನ ಸಾಬೀತು ಮಾಡೋದ್ರಲ್ಲೇ ಇದ್ದಾರೆ. ಮುಸ್ಲಿಮರನ್ನ ಓಲೈಕೆ ಮಾಡ್ತಾನೇ ಇದ್ದಾರೆ. ಕಾಂಗ್ರೆಸ್ ಹಾಗೂ ಗ್ಯಾಂಗ್ ಹಿಂದೂ ಆತಂಕವಾದ, ಕೇಸರಿ ಆತಂಕವಾದ ಅನ್ನೋದನ್ನ ಹೇಗೆ ಹರಡಿದ್ರು ಅನ್ನೋದನ್ನ ಯೋಚನೆ ಮಾಡಿ. ಯಾವಾಗೆಲ್ಲ ಭಯೋತ್ಪಾದನಾ ದಾಳಿ ಆಗಿದೆಯೋ ಆಗೆಲ್ಲ ಒಂದು ಭಾಷಣ ಮಾಡ್ತಾರೆ, ಎಲ್ಲ ಮುಸ್ಲಿಮರು ಕೆಟ್ಟವರಲ್ಲ, ಎಲ್ಲರೂ ಭಯೋತ್ಪಾದಕರಲ್ಲ. ಆದ್ರೆ ಸತ್ಯ ಏನಂದ್ರೆ ಪ್ರತಿ ಟೆರರಿಸ್ಟ್ ಕೂಡ ಮುಸ್ಲಿಮೇ ಆಗಿರ್ತಾನೆ. ಅದು ಹೇಗೆ? ಇದನ್ನ ಸುಳ್ಳು ಅಂತ ಯಾರಾದ್ರೂ ಸಾಬೀತು ಮಾಡ್ಲಿ ನೋಡೋಣ. ಕಾಂಗ್ರೆಸ್ನವರು ಹೊಸ ನರೇಟಿವ್ ಶುರು ಮಾಡಿದ್ರು. ಪ್ರತಿಯೊಬ್ಬ ಹಿಂದೂ ಆತಂಕವಾದಿ ಆಗಿರೋದಿಲ್ಲ, ಆದ್ರೆ ಹಿಂದೂ ಭಯೋತ್ಪಾದಕ ಸಂಘದವನಾಗಿರ್ತಾನೆ ಅಂತ. There is a recently uncovered phenomenon of saffron terrorism that has been implicated in many bomb blasts of the past. हमारे पास ये रिपोर्ट आ गई है इन्वेस्टिगेशन में, ये भारतीय जनता पार्टी हो या RSS के हो, उनकी जो ट्रेनिंग कैंप है
वो हिंदू टेररिज्म बढ़ाने का काम देख रहे हैं। इस पर भी हमारी बड़ी कड़ी नजर है। अब ये क्या हो रहा है? हम ये तो भी हमारा नारा हो गया है। हम उनसे पूछते हैं कि हर हिंदू तो आतंकवादी नहीं होता, लेकिन जितने हिंदू आतंकवादी पकड़े जाते हैं वो सब संघी क्यों है, ये हमें बता दो। ಇದೊಂಥರಹ ತಕ್ಕಡಿ ಸರಿ ತೂಗಿಸೋಕೆ ನೋಡ್ತಾ ಇದ್ದಂಗಿದೆ. ಚಿದಂಬರಂ ಅವರು ಪಹಲ್ಗಾಮ್ ದಾಳಿಯ ಉಗ್ರರು ಪಾಕಿಸ್ತಾನದವರೇ ಅಂತ ಹೇಗೆ ಹೇಳ್ತೀರಾ ಅಂತ ಕೇಳ್ತಾರೆ. ಆಪರೇಷನ್ ಮಹಾದೇವ್ ನಂತರ ಸಂಸತ್ ಅಧಿವೇಶನ ನಡಿಬೇಕಾದ್ರೇನೆ ಹೇಗೆ ಹೊಡಿದ್ರಿ ಅಂತ ಕೇಳ್ತಾರೆ. ಈಗ ಮಾಲೆಂಗಾವ್ ತೀರ್ಪಿನ ನಂತರ ಕೂಡ ನೋಡಿ, ಅದೇ ಎಕೋಸಿಸ್ಟಮ್ ಆಕ್ಟಿವ್ ಆಗ್ಬಿಟ್ಟಿರುತ್ತೆ. ರಾಣಾ ಆಯೂಬ್ ಹೇಳ್ತಾರೆ, ಮಾಲೆಂಗಾವ್ ಬ್ಲಾಸ್ಟ್ ನಲ್ಲಿ ಪ್ರಜ್ಞಾ ಠಾಕೂರ್ ಸೇರಿದಂತೆ ಎಲ್ಲಾ ಆರೋಪಿಗಳನ್ನ ಖುಲಾಸೆ ಮಾಡಿದ್ದಾರೆ, ಇದರಿಂದ ಯಾವ ಆಶ್ಚರ್ಯ ಇಲ್ಲ ಅಂತ. ಅಂದ್ರೆ ಸರ್ಕಾರ ಅವರನ್ನ ಬಚಾವ್ ಮಾಡಿದ್ದಾರೆ ಅನ್ನೋ ನರೇಟಿವ್ ಅನ್ನ ಸೃಷ್ಟಿ ಮಾಡ್ತಿದ್ದಾರೆ. ಆದ್ರೆ ಅದೇ ಟ್ರೈನ್ ಬ್ಲಾಸ್ಟ್ ಕೇಸ್ನಲ್ಲಿ ಆರೋಪಿಗಳನ್ನ ಬಿಡುಗಡೆ ಮಾಡಿದಾಗ ಅವಾಗ ಹೇಳ್ತಾರೆ ತೀರ್ಪು ಸರಿಯಾಗಿದೆ ಅಂತ. ಅಸಾದುದ್ದೀನ್ ಹೇಳ್ತಾರೆ, ಹೈಕೋರ್ಟ್ನಿಂದ ತೀರ್ಪು ಬಂದಿದೆಯಲ್ವಾ, ಮತ್ತ್ಯಾಕೆ ಸುಪ್ರೀಂ ಕೋರ್ಟ್ ಹೋಗೋ ಅವಶ್ಯಕತೆ ಏನಿತ್ತು ಅಂತ. ಅದೇ ಓವೈಸಿ ಈಗ ಮಾಲೆಗಾಂವ್ ಸ್ಫೋಟದ ತೀರ್ಪನ್ನು ಒಪ್ಕೊಳ್ತಾ ಇಲ್ಲ. ಇದು ನಿರಾಶಾದಾಯಕ ಆಗಿದೆ. ಇದರಲ್ಲಿ 6 ಮಂದಿ ನಮಾಜ್ ಮಾಡ್ತಿದ್ದಂತಹ ಮುಸ್ಲಿಮರ ಸಾವಾಗಿದೆ. ಒಂದು ಧರ್ಮವನ್ನು ಗುರಿಯಾಗಿಸಿಕೊಂಡು ಈ ಬ್ಲಾಸ್ಟ್ ಮಾಡಿದ್ದಾರೆ, ಇದರ ತನಿಖೆ ಸರಿಯಾಗದೆ ಹಳ್ಳ ಹಿಡಿದಿದೆ ಅಂತ ಹೇಳ್ತಾರೆ. ಓಕೆ, ಕಳಪೆ ತನಿಖೆಯೇ ಆದರೆ ಓವೈಸಿ ಅವರೇ, ಇದ್ರ ಬಗ್ಗೆ ನೀವು ಮಾತಾಡಬೇಕಾಗಿರೋದು ಕಾಂಗ್ರೆಸ್ ಬಳಿಯೇ ಕೇಳಬೇಕು. ಅವತ್ತು ಹೊಡೆದು ಬಡೆದು ಸಾಕ್ಷಿ ಕಲೆಕ್ಟ್ ಮಾಡಿದಾಗ ಕರ್ನಲ್ ಪುರೋಹಿತ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನೋಡಿ. ATS ಅಧಿಕಾರಿಗಳು ಮಾಲೆಗಾಂವ್ ಸ್ಫೋಟದ ತನಿಖೆಯಲ್ಲಿ ನನಗೆ ಟಾರ್ಚರ್ ಮಾಡಿದ್ದಾರೆ ಅಂತ ಲಿಖಿತವಾಗಿ ಹೇಳಿಕೆ ಕೊಡ್ತಾರೆ. RSS ಹಾಗೂ VHP ನಾಯಕರ ಹೆಸರನ್ನ ಕೂಡ ಹೇಳುವಂತ ಒತ್ತಾಯ ಮಾಡಿದ್ರಂತೆ. ಈಗ ಓವೈಸಿ ಹೇಳ್ತಾರೆ ತನಿಖೆ ಸರಿಯಾಗಿಲ್ಲ ಅಂತ. ಪ್ರಾಣಿಗಳಂತೆ ನಡೆಸ್ಕೊಂಡು ಚಿತ್ರಹಿಂಸೆ ಕೊಟ್ಟರು. ಸಂಸದರಾಗಿದ್ದಂಥ ಯೋಗಿ ಆದಿತ್ಯನಾಥ್ ಅವರ ಹೆಸರನ್ನು ಕೂಡ ಹೇಳುವಂತ ಬಲವಂತ ಮಾಡಿದ್ರಂತೆ. ಬಂದೂಕಿನಿಂದ ಗುಂಡು ಹಾರಿಸೋದಾಗಿ ಬೆದರಿಸಿದ್ರು. ಪೊಲೀಸರ ತನಿಖೆಯಲ್ಲಿ ನನ್ನ ಕಾಲು ಮುರಿದಿದ್ದಾರೆ, ನನಗೆ ನಡೆಯೋಕೆ ಆಗ್ತಾ ಇಲ್ಲ ಅಂತ ಕರ್ನಲ್ ಪುರೋಹಿತ್ ಹೇಳಿಕೆ ಕೊಟ್ಟಿದ್ರು. ಕಾಂಗ್ರೆಸ್ ಸರ್ಕಾರ ಈ ರೀತಿ ಪೊಲೀಸರನ್ನ ಬಳಸ್ಕೊಂಡು ತಮ್ಮ ವೋಟ್ ಬ್ಯಾಂಕ್ ಅನ್ನ ಖುಷಿಪಡಿಸಿದ್ರು. ಆಗ ಹೋಮ್ ಮಿನಿಸ್ಟರ್ ಆಗಿದ್ದ P. ಚಿದಂಬರಂ ಹಿಂದೂ ಭಯೋತ್ಪಾದನೆ ಕೇಸರಿ ಭಯೋತ್ಪಾದನೆ ಅಂತ ಹೇಳಿದ್ರು. ದಿಗ್ವಿಜಯ್ ಸಿಂಗ್ ಇವರು ಮಾಡಿದ್ದು ಅದನ್ನೇ. ಮುಂಬೈ ಅಟ್ಯಾಕ್ ಅನ್ನ RSSಗೆ ಜೋಡಿಸಿದ್ರು. ಕಸಬ್ನನ್ನ ಜೀವಂತ ಹಿಡಿಲಿಲ್ಲ ಅಂದಿದ್ರೆ ಅವನನ್ನು ಕೂಡ ಅಮಾಯಕ ಅಂತ ಹೇಳ್ಬಿಡ್ತಾ ಇದ್ರು, ಬಿಟ್ಬಿಡ್ತಾ ಇದ್ರು. ಹಿಂದೂಗಳು ಕೂಡ ಟೆರರಿಸ್ಟ್ ಆಗ್ತಾರೆ ಅಂತ ನಂಬಿಸೋದಕ್ಕೆ ಹೊರಟಿದ್ರು. ಆದರೆ ಮಾಲೆಗಾಂವ್ ಪ್ರಕರಣದಲ್ಲಿ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್, ರಿಟೈರ್ಡ್ ಕರ್ನಲ್ ಪ್ರಸಾದ್ ಪುರೋಹಿತ್, ರಿಟೈರ್ಡ್ ಮೇಜರ್ ರಮೇಶ್ ಉಪಾಧ್ಯಾಯ, ಅಜಯ್ ರಹೀಸ್ಕರ್, ಸುಧಾಕರ್ ಸಮೀರ್ ಕುಲಕರ್ಣಿ, ಸುಧಾಕರ್ ಚತುರ್ವೇದಿ ಈ ಎಲ್ಲ ಆರೋಪಿಗಳನ್ನ ದೋಷಮುಕ್ತರಾಗಿ ಮಾಡಲಾಗಿದೆ. ಈಗ ಅವರನ್ನ ಗೌರವಪೂರ್ವಕವಾಗಿ ಬಿಡುಗಡೆ ಮಾಡಲಾಗಿದೆ. ಕೋರ್ಟ್ ಹೇಳಿದೆ ಯಾವ ಆರೋಪಗಳು ಕೂಡ ಸಾಬೀತಾಗಿಲ್ಲ ಅಂತ. NIA ಹೇಳಿದೆ ATS ಬಲವಂತವಾಗಿ ಸಾಕ್ಷಿ ಪಡೆದಿದೆ ಅಂತ. ಯೋಚನೆ ಮಾಡಿ, ಹಿಂದೂಗಳನ್ನ ಫಿಟ್ ಮಾಡೋಕೆ ಈ ಕೇಸ್ನಲ್ಲಿ ಎಂಥ ಸಂಚು ರೂಪಿಸಿತ್ತು ಕಾಂಗ್ರೆಸ್ ಅಂತ. ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದ್ರೆ, ಶರದ್ ಪವಾರ್ ಅವರು ರ್ಯಾಲಿ ಒಂದರಲ್ಲಿ ಹಿಂದೂ ಭಯೋತ್ಪಾದಕರು ಅನ್ನೋ ಪದ ಬಳಸ್ತಾರೆ. ಇದಾದ ಒಂದೇ ತಿಂಗಳಿಗೆ ಈ ಮಾಲೆಗಾಂವ್ ಸ್ಫೋಟ ಆಗತ್ತೆ. ಇದನ್ನ ಸ್ವತಃ ಕರ್ನಲ್ ಪುರೋಹಿತ್ ಅವರೇ ಹೇಳ್ತಾರೆ. ಅಂದ್ರೆ ಇವರೇ ಸಂಚು ಮಾಡಿ ಬೇಕಂತಲೇ ಹಿಂದೂಗಳನ್ನ ಟಾರ್ಗೆಟ್ ಮಾಡಿದ್ದ. ಹಾಗಾದ್ರೆ ಸ್ಫೋಟದ ಹಿಂದೆ ಕಾಂಗ್ರೆಸ್ ಕೈವಾಡ ಇತ್ತ? ಅದನ್ನು ತನಿಖೆ ಮಾಡಿದ್ರೆ ಬಯಲಾಗತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.